ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿವ್ ಸ್ಪೋರ್ಟ್ಸ್. ಎಸ್, ಆರ್ ಸಿ ಬಿ ಒಫಿಷಿಯಲ್ ಇಂಟ್ರಾ ಸ್ಕ್ವಾಡ್ ಮ್ಯಾಚಿಂದ ಅಪ್ಡೇಟ್ ಸಿಕ್ಕೈತಿ. ನೀವು ನೋಡ್ರಿ ಅನಿಸ್ತತಿ ಯೂಟ್ಯೂಬ್ದಾಗ ಆಯ್ತು, ಇನ್ಸ್ಟಾಗ್ರಾಮ್ದಾಗ ಆಯ್ತು, ಆರ್ ಸಿ ಬಿ ಪೇಜ್ ಒಳಗೆ. ಸೊ ಅವ್ರು ಹೇಳ್ಯಾರ ಇದು ನಾವು ಎಕ್ಸ್ಪ್ಲನೇಷನ್ ಮಾಡೋಣ, ಯಾರ್ಯಾರು ರೇಟೆಡ್ ನೋಡ್ದಾರ್ತೆ. ಸೊ ಸ್ವಲ್ಪ ಲೇಟ್ ಆದ್ ಮಾಡೋದು ಅನ್ಕೋತೀನಿ. ಓಕೆ, ಲೇಟ್ ಆದ್ರೆ ಲೇಟೆಸ್ಟ್ ಆಗಿ ಬರೋಣ. ಓಕೆ, ನಮ್ಮ ಆರ್ ಸಿ ಬಿ ಫಸ್ಟ್ನೇ ಇಂಟ್ರಾ ಸ್ಕ್ವಾಡ್ ಪ್ರಾಕ್ಟೀಸ್ ಮ್ಯಾಚ್ ಆಡ್ತು. ನಾವು ಇಡ್ ದಿವಸ ಏನು ಹೇಳಿದ್ದೇವೆ ಪ್ರಾಕ್ಟೀಸ್ ಮ್ಯಾಚ್ ಅಂದ ಅದು ಅಪ್ಡೇಟ್ ಆಕರೆ. ಆ ಅಪ್ಡೇಟ್ ಏನಪ್ಪ ಅಂದ್ರೆ ಇವ್ರು ನೆಟ್ಸ್ ಪ್ರಾಕ್ಟೀಸ್ ಆಡ್ತಾರಲ್ಲ ಆ ಅಪ್ಡೇಟ್. ಇದು ಒಫಿಷಿಯಲ್ ಇಂಟ್ರಾ ಸ್ಕ್ವಾಡ್ ಪ್ರಾಕ್ಟೀಸ್ ಮ್ಯಾಚ್ ಅದೆಲ್ಲ ಅಂದ್ಬಿಟ್ರೆ ನಾನು ಜಿತೇಶ್ 11 ರಜತ್ 11 ಐತಿ, ಅದು ರಿಯಲ್. ಅಂದ್ರೆ ಇಲ್ಲಿ ಸ್ಟೇಡಿಯಂಗೆ ಹೋಗಿರ್ತಾರಲ್ಲ ಅವ್ರು ಹೇಳಿದ ಪ್ರಕಾರ ಇದು ಒಫಿಷಿಯಲ್ ಆರ್ ಸಿ ಬಿ ಅವ್ರು ಬಿಟ್ಟಿದ್ದ. ಓಕೆ, ಇವತ್ತು ಏನು ಈ ಒಫಿಷಿಯಲ್ ಇಂಟ್ರಾ ಸ್ಕ್ವಾಡ್ ಮ್ಯಾಚ್ನಾಗ ಯಾರು ರೇಟೆಡ್ ಹೊಡೆದಿರ್ತೆ. ಈ ಇಂಟ್ರಾ ಸ್ಕ್ವಾಡ್ ಮ್ಯಾಚ್ನಾಗ ಟೀಮ್ ವೆಂಕಿ ಆ್ಯಂಡ್ ಟೀಮ್ ಕೃಣಾಲ್ ಅಂತ ಎರಡು ಟೀಮ್ ಮಾಡಿದ್ರು. ಆ ಎರಡು ಟೀಮ್ ಒಳಗೆ ಒಂದು ಟೀಮ್ನಾಗ ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ವೆಂಕಿ ಅಯ್ಯರ್, ವಿರಾಟ್ ಕೊಹ್ಲಿ ಯಾರು ಟೀಮ್ ವೆಂಕಿ ಒಳಗಿದ್ರು. ಓಕೆ, ಆ್ಯಂಡ್ ಟೀಮ್ ಕೃಣಾಲ್ ಒಳಗೆ ಕೃಣಾಲ, ರಜತ್ ಪಟಿದಾರ ಆ್ಯಂಡ್ ಜಾಕೋಬ್ ಬೇತಲ್ ಇವರೆಲ್ಲ ಒಂದು ಟೀಮ್ನಾಗಿದ್ರು. ಓಕೆ, ಇವು ಮ್ಯಾಚ್ನಾಗ ಹೊಡೆದಿದ್ದು ಎಷ್ಟು ಸ್ಕೋರ್ ಗೊತ್ತಾನೆ. ಒಂದು ಟೀಮ್ ವೆಂಕಿದವರು 234 ರನ್ ಹೊಡೆದಾರೆ. ಪರ್ಫೆಕ್ಟ್ಲಿ ನಾ ಹೇಳ್ತಾರ, ಇಟ್ಸ್ ಈಸ್ ಕನ್ಸರ್ನಿಂಗ್ ಅನ್ಬೇಕು, ಹೆವಿ ಖುಷಿ ಆಗುವಂಥ ನ್ಯೂಸ್ ಅನ್ಕೋಬೇಕು. ಎದಕ್ಕೆ ಗೊತ್ತ ಅದು ನನಗೆ ಗೊತ್ತಾವಲ್ತು. ಒಂದು 234 ಹೊಡೆದಾರೆ, ಇನ್ನೊಂದು ಟೀಮ್ 240 ಹೊಡೆದಾರೆ. ಟೋಟಲ್ ಇಬ್ರು 200 ದಾಟೋದೆಲ್ಲ ಕಾಮನ್ ಬಿಡ್ರಿ. ಈಗ 230 ಕೊಡ್ಲಾತಾರ ಕನ್ಸಿಸ್ಟೆಂಟ್ ಎರಡು ಟೀಮ್ ಅಂದ್ರೆ ಬಾಲಿಂಗ್ ಬಗ್ಗೆ ಸ್ವಲ್ಪ ಚಿಂತೆ ಮಾಡೋ ವಿಷಯ. ಸೊ ಅದು ಹೇಳ ಯಾರು ಬೌಲರ್ಗಳು ಹೆಂಗೆ ಏನು ನ್ಯೂಸ್ ಬರ್ಲಾತ್ತಂದ್ರೆ ಭುವನೇಶ್ವರ್ ಕುಮಾರ್ ಒಬ್ರು ಸಖತ್ತಾಗಿ ಬಾಲಿಂಗ್ ಹಾಕಾರ. ಹಂಗೆ ಮಂಗೇಶ್ ಅದು ಹಾಕ್ಲಾತರ್ಕರೆ ಸ್ವಲ್ಪ ಶಾರ್ಟ್ ಬಾಲ್ ಹಾಕ್ಸಾಕ್ ಹೋಗಿ ಹೊಡ್ಸ್ಕೊತಾರೋ ಡೆತ್ನಾಗ, ಸ್ಪೆಷಲಿ ಡೆತ್ನಾಗ ಹೊಡ್ಸ್ಕೊತಾರೋ. ಏನೋ ಓಪನಿಂಗ್ ಪವರ್ ಪ್ಲೇ ಒಳಗೆ ಬಾಲಿಂಗ್ ಚಲೋ ಹಾಕಿ ಡೆತ್ನಾಗ ಹೊಡ್ಸ್ಕೊತಾರ ಅಪ್ಡೇಟ್ ಬರ್ಲಾತಿ ಮಂಗೇಶ್ ಅದ. ಸೊ ಇದು ಒಂದು ಅಪ್ಡೇಟ್ ಆದ್ರೆ ಭುವನೇಶ್ವರ್ ಕುಮಾರ್ ಚಲೋ ಹಾಕ್ಲತ್ತಾರ. ಹಂಗೆ ಇನ್ನೊಬ್ರು ಯಾರಪ್ಪ ವಿಕ್ಕಿ ಓಸ್ವಾಲ್ ಅವರು ಇಂಪ್ರೆಸಿವ್ ಆಗಿ ಕಾಣಿಸ್ಲತ್ತಾರ ಆರ್ ಸಿ ಬಾಲಿಂಗ್ ಒಳಗತ್ತೆ ಅಪ್ಡೇಟ್ ಬರ್ಲಾತಿ. ಸೊ ನೋಡುವ ಏನೇನಾಕತಿ. ಜಿತೇಶ್ ಟೀಮ್ ವೆಂಕಿ ಆ್ಯಂಡ್ ಟೀಮ್ ಕೃಣಾಲ್ ಪಾಂಡ್ಯ ಒಳಗೆ ಟೀಮ್ ವೆಂಕಿದವ್ರು ಫಸ್ಟ್ ಬ್ಯಾಟಿಂಗ್ ಮಾಡ್ಲಿಕ್ಕೆ ಬರ್ತಾರೆ. ಫಸ್ಟ್ ಬ್ಯಾಟಿಂಗ್ ಮಾಡ್ಲಿಕ್ಕೆ ಬಂದವರು ಜಿತೇಶ್ ಶರ್ಮಾ ಎಷ್ಟು ಹೊಡಿಬೇಕು, ಕೇವಲ 37 ಬಾಲಿಗೆ 81 ರನ್. ಯಾವ ಪೊಸಿಷನ್ ಒಳಗೆ ಬಂದ್ರಿ ಏನು ಬಂದ್ರಿ ಹೇಳಿಲ್ಕರೆ ಈ ಪರಿ ಒನ್ ಆಫ್ ದಿ ಗ್ರೇಟ್ ಇನ್ನಿಂಗ್ಸ್ ಅಂತ ಹೇಳ್ಬೇಕು. ಈ ಪರಿ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಪ್ಪ ದೇವ ಆರ್ ಸಿ ಬಿ ನೆವರ್ ಸೀನ್ ಅಂತ ಹೇಳ್ಬೇಕು. ಇಂಥ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ನನ್ನ ಪ್ರಕಾರ ಐ ಹೋಪ್ ನಾನು ಅಂತ ಹಂಗೆ ಅನ್ಕೋತೀನಿ. ಈ ಪರಿ ಪ್ರಾಕ್ಟೀಸ್ ಮ್ಯಾಚ್ ಹಾಕೊಂಡು ಗುಮ್ಯಾರ ಅಂದ್ರೆ ಜಿತೇಶ್ ಶರ್ಮಾ ನೆಕ್ಸ್ಟ್ ಲೆವೆಲ್. 37 ಬಾಲಿಗೆ 80 ನೆನ್ಸ್ಕೊಂಡ್ರೆ ನನಗೆ ಇದಾಗತ್ತೆ. ಇನ್ನೊಂದು ಟೀಮ್ ಡೇವಿಡ್ 14 ಬಾಲಿಗೆ 36. ನಿಮ್ಗೆ ಆ್ಯಸ್ ಯೂಸ್ವಲ್ ಗೊತ್ತಿದ್ದಂಗೆ ಇದೆ. ಟೀಮ್ ಡೇವಿಡ್ ಅವ್ರು ದಿನ ರೊಟೀನ್ ಇದ್ದಂಗೆ ಬರೀ 6 ಹೊಡ್ರಿ ಹೋರಿ ಅಟ ಸ್ಟೇಡಿಯಂ ದಾಟೋದು. ಇವ್ರು ಸ್ಟೇಡಿಯಂ ದಾಟ್ರಿ ಎಲ್ಲರ ಕಡೆ 6 ಹೊಡೆದ್ರೆ ದೊಡ್ಡ ಕತೆ. ಇವ್ರು ಬಾಲ್ ಸ್ಟೇಡಿಯಂ ದಾಟ್ತಾವ ಪ್ರತಿ ಬಾಲ್ 6 ಹೊಡೆದಿಲ್ಲ, ಇವ್ರಿಗೆ ಮ್ಯಾಟ್ರ ಇಲ್ಲ. ಇನ್ನು ವೆಂಕಿ 16 ಬಾಲಿಗೆ 30. ಸ್ಪೆಷಲಿ ಏನು ಅನ್ಕೊಂತೀವಿ ಮೊನ್ನೆ ಸ್ಮ್ಯಾಟ್ ಮಿಗಾನಾಗ ಏನು ಗುರು ವೆಂಕಿ ಪಕ್ಕ ಆಡ್ವಲ್ರಿ ಹಿಂಗ್ಯಾಕೆ ಆಡ್ಲತ್ತಾರಲ್ಲ ಅನ್ಕೊಂತೀವಿ ನಾವು. ವೆಂಕಿ ಈಸ್ ಬ್ಯಾಕ್ ಅಂದ್ರೆ ಐ ಪಿ ಎಲ್ದಾಗ ಬೇರೆ ಥರ ಆಡ್ತಾನೆ, ಸ್ಮ್ಯಾಟ್ ಒಳಗೆ ಬೇರೆ ಥರ ಆಡ್ತಾನೆ ಅಂತ ತೋರಿಸ್ಯಾರು. 16 ಬಾಲಿಗೆ 30 ರನ್ ಹೊಡೆದವರು. ಏನೋ ವಿರಾಟ್ ಕೊಹ್ಲಿ ಅವರು 12 ಬಾಲಿಗೆ 29. ಇದು ನಾವು ಸಾದಾ ವಿರಾಟ್ ಕೊಹ್ಲಿ ಎಲ್ಲ ವಿಚಾರಿಸಿ ನಾವು ಹಿಂದೆ ನೋಡ್ತಿದ್ದೇವಲ್ಲ ಮೊದಲ 120, 130, 150 ಸೆಕೆಂಡ್ ಆಡು ವಿರಾಟ್ ಕೊಹ್ಲಿ ಅವರು ಒಟ್ಟು ತಿರ್ತಿರಾಡಿ 250 ಸ್ಟ್ರೈಕ್ ಮಾಡುವಂಥ ವಿರಾಟ್ ಕೊಹ್ಲಿ ನಾವು ಈಗೀಗ ನೋಡ್ಲತ್ತೀವಿ. ಸೊ ಅದೇ ಥರ ನೋಡ್ಬೋದು ನಾವು ಈ ಐ ಪಿ ಎಲ್ದಾಗ ಎಲ್ಲ ಟೀಮ್ಗಳಿಗೆ ಬರೋಬ್ಬರಿ ಟ್ರೀಟ್ಮೆಂಟ್ ಕೊಡ್ತಾರೆ ವಿರಾಟ್ ಕೊಹ್ಲಿ. ಸ್ಪೆಷಲಿ KKR ಆ್ಯಂಡ್ SRH ಅವ್ರಿಗೆ ಬೇರೆ ಟ್ರೀಟ್ಮೆಂಟ್ ಐತಿ. ಓಕೆ, ಎಲ್ಲ ಸೇರಿ ಟೀಮ್ ವೆಂಕಿ ಅವ್ರು ಏನೈತಿ 234 ರನ್ ಹೊಡೆದು 7 ವಿಕೆಟ್ ಕಳ್ಕೊಂಡು. ಈ ಕಡೆ ಟೀಮ್ ಕೃಣಾಲ್ ಇವ್ರ ಬಗ್ಗೆ ಹೇಳ್ತಾರೆ 247 ಹೊಡೆದಾರ್ತ. ಅದು ಹೆಂಗೆ ಹೊಡೆದ ನನಗಂತೂ ಗೊತ್ತಿಲ್ಲ. ಇದಕ್ಕಾರ ಮೋಸ್ಟ್ಲಿ ಇವರು ಹಿಂಗೆ ಇಟ್ಟಿಲ್ಲ. ಇಬ್ಬರಿಗೆ 20 ಓವರ್ 8 ರನ್ ಬಿಡ್ರಿ ನೀವು. ಇವ್ರು 8 ರನ್ ಬಿಡಿದ್ರೆ ಗೆದ್ಲಾತಿರಲ್ಲ. ನಿಮ್ಗೆ 8 ಆಗತ್ತೆ 20 ಓವರ್ 8 ರನ್ ಬಿಡಿರತ್ತಂದ್ರೆ ಕಾಣಿಸ್ತೈತಿ. ಸೊ ಅದಕ್ಕೆ 235 ರನ್ ಹೊಡೆದ್ರು ಇನ್ನೊಂದು ಟೀಮ್ ಗೆಲ್ತೈತಿ. 240 ಹೊಡೆದಾರಂದ್ರೆ ಆರ್ ಸಿ ಬಿದವರು ಏನು ಅಂದಾರ 20 ಓವರಿಗೆ ನೀವು 8 ರನ್ ಹೊಡಿತೀರಿ ನೋಡೋಣ ತಂದಾರ ಕಾಣಿಸ್ತೈತಿ. ಸೊ ಅದಕ್ಕೆ ಐತಿ 247 ರನ್ ಹೊಡೆದವರು ಟೀಮ್ ಕೃಣಾಲ್ ಅವರು. ಈ ಟೀಮ್ನಾಗ ದೇವದತ್ ಪಡಿಕ್ಕಲ್ ಕೇವಲ ಎಷ್ಟು 33 ಬಾಲ, ಕೇವಲ 33 ಬಾಲಿಗೆ 63 ರನ್ ಹೊಡೆದವರು ದೇವದತ್ ಪಡಿಕ್ಕಲ್. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅನ್ಕೋರಿ ನೀವು. ಹೋದರ್ಸ್ ಏನು ಆಗಲ್ಲದಿತ್ತ, ಹೋದರ್ಸಿಗೆ ಡೇಂಜರಸ್ ಐತಿ. ಮತ್ತು ಈ ಸಲ
ಹೋದಷ್ಟು ಪ್ರಾಕ್ಟೀಸ್ ಮ್ಯಾಚ್ ಅಟ್ಟ ನಾ ನೋಡಿದ ಪ್ರಕಾರ ಒಂದು 220 200 ನೋಡ್ದಂಗೆ ಐತಿ. ಈ ಸಲ ಪ್ರಾಕ್ಟೀಸ್ ಮ್ಯಾಚ್ 230 ಇದೆ, 247 230 ಲೆವೆಲಲ್ಲಿ 200 ಬೇಕಾಗಿಲ್ಲ ಮಗ, 200 ಅಬೋವ ನೆಕ್ಸ್ಟ್ ಲೆವೆಲ್ RCB ಇದು. ಮತ್ತು ಇನ್ನೊಂದು ಏನಂದ್ರೆ ಕೃಣಾಲ್ ಪಾಂಡ್ಯ 33 ಬಾಲಿಗೆ 58 ಯೂಜಸ್. ನಾವೇನಂದ್ರೆ ಕೃಣಾಲ್ ಪಾಂಡ್ಯ ಒಬ್ಬರು ಆಲ್ರೌಂಡ್ರ ಪಕ್ಕ ಒಂದು ಸ್ವಲ್ಪ ಬಾಲಿಂಗ್ ಮಾಡ್ತಾರೆ, ಸ್ವಲ್ಪ ಬ್ಯಾಟಿಂಗ್ ಮಾಡ್ತಾರಂದ್ರೆ ಇಲ್ಲಿ ಪೂರ ಆವ್ರೇಜ್ ಬ್ಯಾಟ್ಸ್ಮನ್ ಆಗಿ ಕಾಣಿಸ್ಲತ್ತಾರೋ ಒಂದು RCB ಟೀಮ್ನಾಗ. ಇದು ಹೆವಿ ಹೆಲ್ಪ್ ಆಗತ್ತೆ RCB ಟೀಮಿಗೆ. ಮತ್ತು ಇನ್ನೊಂದೇನು ರಜತ್ ಪಟಿದಾರ್, ನನಗೆ ಹೆವಿ ಖುಷಿ ಅನ್ನಿಸ್ಲತ್ತೈತೆ ರಜತ್ ಪಟಿದಾರ್ ಅವ್ರ ಫಾರ್ಮ್. ಹೋದಷ್ಟು ಏನಾಯ್ತು ರಜತ್ ಪಟಿದಾರ್ ಅವ್ರದ್ದು ಫಾರ್ಮ್ ತಳಗ ಮೇಲೆ ಒಂದು ಮ್ಯಾಚ್ ಆಡ್ತಾರೆ, ಒಂದು ಮ್ಯಾಚ್ ಆಡೋದು. ಈಗ ಪ್ರಾಕ್ಟೀಸ್ ಮ್ಯಾಚ್ ನಂತರ ಈ ಇಂಪ್ರೆಸಿವ್ ಆಗಿ ಕಾಣಿಸ್ಲತ್ತಾರ ಅಂದ್ರೆ ಯಾವುದೇ ಇಂಜುರಿ ಮಾಡ್ಕೊಳ್ಳಾರ್ದ ಏನ್ರೆ ಈ ಸಲ ಇವ್ರು ಇದೇ ಥರ ಪ್ರಾಕ್ಟೀಸ್ ಮ್ಯಾಚ್ ಏನು ಆಡ್ಲತ್ತಲ್ಲ ಇದೇ ಥರ ಏನರ ಲೆವೆಲ್ ಆಡ್ಕೋತ ಹೋದ್ರಂದ್ರೆ IPL 2026 ಪಕ್ಕ ಇನ್ನೊಂದು ಟ್ರೋಫಿ ನಮ್ಗೆ, ಇದನ್ನಂತರೂ ಬರೆದಿಟ್ಕೋಬೇಕಷ್ಟೆ. ಸೊ ಆ ಥರ ಬ್ಯಾಟಿಂಗ್ ನಡೆದೈತಿ ನಮ್ಮ RCB ಟೀಮ್. ಇದ್ರಂತರ ಬಾಲಿಂಗ್ ಬಗ್ಗೆ ಸ್ವಲ್ಪ ಕನ್ಸರ್ನ್ ಐತಿ. ಸೊ ಅದನ್ನ ಇಂಪ್ರೂವ್ ಮಾಡ್ಕೋತಾರೆ ನಮ್ಮ ಬಾಲರ್ಸ್. ಇದಕ್ಕೆ ಎಸ್ಪೆಷಲಿ ನಮ್ಮ ಕಡೆ ನಿಮ್ಗೆ ಗೊತ್ತಿದ್ದಂಗೆ ಎಂತೆಂಥ ವರ್ಲ್ಡ್ ಕ್ಲಾಸ್ ಬೌಲರ್ಗಳು ಅದಾರ. ಜೇಕಬ್ ಡಫಿ ಬರ್ತಾರೆ, ಮತ್ತು ಇನ್ನು ಭುವನೇಶ್ವರ್ ಕುಮಾರ್ ಅವರು, ಮಂಗೇಶ್ ಯಾದವ್ ಸಾಕಾದ ಬಾಲಿಂಗ್ ಹಾಕ್ತಾರೆ ತಂದರು. ಕೃಣಾಲ್ ಪಾಂಡ್ಯ ಅವ್ರು ಅಂದಾರ ಪ್ರಾಕ್ಟೀಸ್ ಬರುವಾಗ ಒಳ್ಳೆ ಸ್ಕಿಡ್ಡಿ ಬಾಲರ ಯಾರು ಮಂಗೇಶ್ ಯಾದವ. ಎಸ್ ಪರ್ಫೆಕ್ಟ್ ಏನೋ ರಿಪ್ಲೇಸ್ಮೆಂಟ್ RCB ಅವರು ಅಷ್ಟು ಯೋಚನೆ ಮಾಡಿ ಕರ್ಕೊಂಬಂದಾರ ನಮ್ಮ ಮ್ಯಾನೇಜ್ಮೆಂಟ್ದವರು. ಮಂಗೇಶ್ ಯಾದವ್ ಅಂದ್ರೆ ಏನು ಇರ್ತೈತಿ, ಸೊ ಅದಕ್ಕೆ ಅವ್ರನ್ನ ಕರ್ಕೊಂಬಂದಾರು. ಸೊ ಈ ಕಾರಣದಿಂದ ಐತಿ ನಮ್ಮ RCB ಪ್ರಾಕ್ಟೀಸ್ ಮ್ಯಾಚ್ ಒಳಗೆ ಸೂಪರಾಗಿ ಕಾಣಿಸ್ಲತ್ತಾರ. ಓಕೆ, ಈ ಸೀಸನ್ಗಿಂತ ಈಗ ಮುಂದೆ ಬರೋ ಈ ಸೀಸನ್ ಏನೈತಿ ನಮ್ಮ RCB ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಕೊಡೋದಂತರೂ ಪಕ್ಕ. SRH ಅವ್ರಿಗಿಂತ ಮುಂಚೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಡೋರು, ಇನ್ನೊಂದು ಪ್ರಾಕ್ಟೀಸ್ ಮ್ಯಾಚ್ ಆಡ್ತಿರಬಹುದು ಅಂತ ಅನ್ಸಲೈತಿ. ಸೊ ನೋಡೋ ಏನೇನು ಆಕೈತಿ. ನಮ್ಮ RCBದವ್ರು ಇನ್ನೊಂದು ಪ್ರಾಕ್ಟೀಸ್ ಮ್ಯಾಚ್ ಆಡ್ತಾರ ಅಥವಾ ಇಲ್ಲ ಅಂತ ನೋಡೋನು. ಆಡಿದ್ರೆ ಆ ಥರ ಅಪ್ಡೇಟು ನಿಮಗೆ ಕೊಡ್ತೀನಿ. ಸೊ ಹಂಗೆ ಈ ವಿಡಿಯೋ ಈ ಇನ್ಫಾರ್ಮೇಷನ್ ನಿಮ್ಗೆ ಏನು ಇಷ್ಟ ಆಗಿದೆ ವಿಡಿಯೋಕೊಂಡು ಪ್ಲೀಸ್ ಲೈಕ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.